ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ರಾಷ್ಟ್ರ ರಾಜಧಾನಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಕುರಿತಂತೆ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಸಭೆ. ಕ್ಯಾಬಿನೆಟ್ ಸರ್ಜರಿಗೆ ಇವತ್ತೇ ಬೀಳುತ್ತಾ ಅಂತಿಮ ಮುದ್ರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಬೇಡ ಅಂತ ನಿನ್ನೆಯೇ ಹೈಕಮಾಂಡ್ ನಾಯಕರಿಗೆ ಮನವರಿಕೆ. ಮತ್ತೊಂದೆಡೆ ಸಚಿವ ಸ್ಥಾನ ಉಳಿಸಿಕೊಳ್ಳಲು, ಹೊಸದಾಗಿ ಪಡೆದುಕೊಳ್ಳಲು ಹಲವರಿಂದ ಲಾಬಿ. ಪ್ರಧಾನಿ ನರೇಂದ್ರ ಮೋದಿಯನ್ನು ಭೇಟಿಯಾಗಲಿರುವ ಸಿಎಂ. ಕಬ್ಬಿಗೆ ಬೆಂಬಲ ಬೆಲೆ, ಸಕ್ಕರೆಯ ಎಂಎಸ್ಪಿ ದರ ಕುರಿತಂತೆ ಚರ್ಚೆ. ಇತರೆ ಹಲವು ಯೋಜನೆಗಳಲ್ಲಿ ಎದುರಾಗಿರುವ ಸಮಸ್ಯೆಗಳ ಬಗ್ಗೆ ಕೂಡ ನಡೆಸಲಿದ್ದಾರೆ ಮಾತುಕತೆ. ಡಿಎಲ್ಎಚ್ ಕೊರಿಯರ್ ಸರ್ವಿಸ್ ಹೆಸರನ್ನ ಹೇಳಿ ಗಾಳ. ಬೆಂಗಳೂರಿನ ಇಂದಿರಾನಗರದ ಮಹಿಳೆಗೆ 32 ಕೋಟಿ ರೂಪಾಯಿ ವಂಚನೆ. ಪೂರ್ವ ಸೈಬರ್ ಕ್ರೈಂ ಠಾಣೆಗೆ ದೂರು ನೀಡಿದ ಮಹಿಳೆ. ನಟಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವ ಆರೋಪ ಹಿನ್ನೆಲೆ ಕೇಸ್. ಸಂಜೆ 5 ಗಂಟೆಗೆ ಉದ್ಯಮಿ ಅರವಿಂದ ವೆಂಕಟೇಶ್ ರೆಡ್ಡಿ ಸುದ್ದಿಗೋಷ್ಠಿ. ತಮ್ಮ ವಿರುದ್ಧದ ಆರೋಪಗಳು, ತಾವು ಮಾಡಿದ ಪ್ರತ್ಯಾರೋಪದ ಬಗ್ಗೆ ನೀಡಲಿದ್ದಾರೆ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.